ನನಗಂತೂ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕು ಅನ್ನುವಂಥ ಈಗೇನು ಧರಣಿ ಮಾಡಕತ್ತಾರಲ್ಲ ಈಗ ಎಷ್ಟೋ ಮಂದಿಗೆ ಸ್ವಾಮೀಜಿಗಳಾಗಲಿ ಡಾಕ್ಟರ್ಸ್ ಆಗಲಿ ಇಂಜಿನಿಯರ್ಸ ಶಾಲೆ ಹುಡುಗರ ಮತ್ತು ನಮ್ಮ ಪಕ್ಷಾತೀತ ಎಲ್ಲ ಪ್ರಮುಖರು ಏನೀಗ ಚಿಕ್ಕೋಡಿ ಜಿಲ್ಲಾ ಈಗ 30 ವರ್ಷಗಟ್ಟಲೆ ಹೋರಾಟ ಮಾಡ್ಕೊತ ಬಂದಾರ. ಕೆಲವು ಹಿರಿಯರು ತೀರ್ಕೊಂಡು ಹೋದ್ರೆ ಆದರೂ ಇನ್ನೂ ತನಕ ಅದೇನು ಸರ್ಕಾರದವ್ರು ಏನೂ ಅದಕ್ಕೆ ಮಾನ್ಯತೆ ಕೊಡಾಕ್ತಾ ಇರಲಿಲ್ಲ. ಅದಕ್ಕೆ ಈಗ ಏನಂದ್ರೆ ಈ ಜಿಲ್ಲಾ ಆಗಬೇಕಂತಂದ್ರೆ ಡಿಸೆಂಬರ್ 31 ಆಗಬೇಕು. ಒಂದು ವೇಳೆ ಇದು ಆಗಲಿಲ್ಲ ಅಂದ್ರೆ ಇನ್ನು ಮತ್ತೆ 3 ವರ್ಷ ಆಗಂಗಿಲ್ಲ, 28 ತನಕ ಆಗಂಗಿಲ್ಲ. ಯಾಕೆಂದ್ರೆ ಇದನ್ನು ಚಾಲು ಆಯ್ತು, ಸೆನ್ಸಸ್ ಚಾಲು ಆಕೈತಿಲ್ಲ. ಅದ್ರ ಸಲುವಾಗಿ ಅದು ನನಗೆ ಗೊತ್ತಾಗಿ ನಾ ಭಾಳ ಹೋರಾಟ ಮಾಡಿ ಉಳ್ಕಿದ ಶಾಸಕರು ಯಾರಿಗೆ ಅವ್ರಿಗೆ ಇಚ್ಛಾಶಕ್ತಿ ಐತೋ ಇಲ್ಲೋ ನನಗೆ ಗೊತ್ತಿಲ್ಲ. ಅದನ್ನೇನು ನಾವು ಉಳ್ಕಿದವ್ರ ಮೇಲೆ ನಮ್ಮದೇನು ಆರೋಪವೂ ಇಲ್ಲ, ನಾ ಮಾತಾಡೋಕ್ಕೂ ಹೋಗೋದಿಲ್ಲ. ನಾ ಅಂತೂ ಪ್ರಾಮಾಣಿಕ ಜಿಲ್ಲಾ ಆಗಬೇಕನ್ನುವಂಥ ಈ ಹೋರಾಟಗಾರರಿಗೆ ಕೂಡ ನಾನು ಒಬ್ಬ. ಅದಕ್ಕೆ ನಾ ಸಾಕಷ್ಟು ಈಗ 3 ಬಾರಿ ಧ್ವನಿ ಐತಿದ್ದೆ 10 ದಿವಸ ಅಧಿವೇಶನದಾಗ. ಆದರೂ ಮುಖ್ಯಮಂತ್ರಿ ಗಮನ ಕೊಡಲಿಲ್ಲ. ನಾ ಮೊನ್ನೆ ಮೊದಲೇ ದಿನ 9ನೇ ತಾರೀಕು ದಿವಸ ಏನು ಈ ಪ್ರಸ್ತಾವನೆ ನಾನೇ ಮೊದಲು ಎತ್ತಿ ಇದೇನು ಮಾತಾಡಿದ ಬಳಿಕ ಸಿ ಎಮ್ಗೆ ಭೇಟಿ ಆದ ಬಳಿಕ ಮಾತಾಡಿದ ನಂತರ ಸಿ ಎಮ್ ಮಾಡೋ ಮನಸ್ಥಿತಿ ಇದಾಗಿದ್ದರು. ಅವರು ನನಗೆ ಮಾಡ್ತಾನೆ ಅನ್ನುವಂಥ ಮಾತನ್ನು ಹೇಳಿದರು. ಅದು ಎಲ್ಲರಿಗೂ ಪಬ್ಲಿಸಿಟಿ ಆದ ಬಳಿಕ ಅವರ ಚಿಕ್ಕೋಡಿ ಒಳಗೆ ಗೋಕಾಕೂ ಮಾಡ್ತಾನೆ ಅನ್ನೋದು ಮನಸ್ಥಿತಿದಾಗಿದ್ದರು. ಅವರು ಎರಡೂ ಮಾಡೋಣ ಅಂತೇಳಿ ಅದಕ್ಕೆ ಅತನೆಯವರು ಎದ್ದು ಬಿಟ್ಟರು, ನಮ್ಗೆ ಅತನಿ ಬೇಕಂತೇಳಿ. ಬೈಲೊಂಗಲ್ದವರು ಎದ್ದು ಬಿಟ್ಟರು, ನಮ್ಗೆ ಬೈಲೊಂಗಲ್ ಬೇಕಂತೇಳಿ. ಮುಂದೆ ಸೌದತ್ತಿ ಅವರು ನಮ್ಗೆ ಗೋಕಾಕಾದ್ರೆ ನಾವು ಅದಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ, ನಮ್ಮ ಧಾರವಾಡಕ್ಕೆ ಸೇರಿಸಿರುತ್ತೆ ಅವ್ರ. ಹೀಗಾಗಿ ಪ್ರತಿಯೊಂದು ಕ್ಷೇತ್ರದವ್ರು ಎಲ್ಲರೂ ಬೇಡಿಕೆ ಇಟ್ಟು ಕೂಡಲೇ ಮುಖ್ಯಮಂತ್ರಿಯವರು ಇನ್ನು ಯಾರಿಗೆ ಕೆಟ್ಟಾಗೋದ ಇವು ಘೋಷಣೆ ಮಾಡಿ ಮತ್ತು ಕೆಟ್ಟಾಗೋದಾಗ್ತೈತೆ ಅಂತೇಳಿ ಅವ್ರು ಘೋಷಣೆ ಮಾಡೋದನ್ನು ಕೈ ಬಿಡ್ತಿದ್ರು. ಅದಕ್ಕೆ ನಾ ಕಡೆಗೆ ನಿನ್ನೆನೂ ಕೂಡ ಅವ್ರು ಉತ್ತರ ಕೊಡಿದ್ನಾಗ ಎದ್ದು ನಿಂತು ಮತ್ತೆ ಮಾತಾಡಲಿ, ಸರ ಇರಲಿ ಉಳ್ಕಿದ್ದು ಬಿಟ್ಟು ಬಿಡ್ರಿ. ಇದು ಹಿಂದೆ 94 ಜೆ ಎಚ್ ಪಟೇಲ್ ಅವರು ನಮ್ಮ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿದ್ದೈತಿ. ಅದು ಕಾರಣಾಂತರದಿಂದ ಹಂಗೆ ಮಾತಾಡ ನೆನಗುದಿಗೆ ಬಿತ್ತು, ಅದು MS ಪ್ರಾಬಲ್ಯ ಹಾಗೆ ಹಿಂಗೆ ಕೆಲವು ಮಂದಿ ಹೇಳೋಣ. ಅದಕ್ಕೆ ಈಗಲೇ ಯಾಕೋತ ನಮ್ಮದು ಚಿಕ್ಕೋಡಿ 1ರ ಘೋಷಣೆ ಮಾಡಿರಿ, ನಿಮ್ಗೆ ಹೆಸರು ಬರ್ತೈತಿ, ನೀವು ಇಲ್ಲಿ ಅಧಿವೇಶನ ನಡೆಸಿದ್ದಕ್ಕೆ ಸಾರ್ಥಕ ಆಕೈತಿ ಮತ್ತು ನಿಮ್ಮದೇ ಹೆಸರು ಕಾಯಂ ಉಳಿತೈತಿ ಇನ್ನು ಮುಂದೆ ಅಂತೇಳಿ ಅದನ್ನು ನಾ ಬೇಡ್ಕೊಂಡು ವಿನಂತಿ ಮಾಡಿಕರೆ ಅವ್ರೇನು ಕ್ಯಾರೇ ಅನ್ನಲಿಲ್ಲ, ಅದಕ್ಕೆ ಉತ್ತರನೂ ಭೀ ಕೊಡಲಿಲ್ಲ. ಉಳಿದೈತಿ ಅದ ಅವ್ರ ಮಕ್ಕಳು ಕೊಡೋರಿದ್ದರು. ಆದರೆ ಈಗ ಇವರು ಎಲ್ಲ ತಾಲೂಕದವ್ರ ಜಿಲ್ಲಾ ಬೈಲಂಗಲ್ಲಿ ನಮಗೆ ಬೇಕು, ಹತ್ತನೇವ್ರು ನಮಗೆ ಬೇಕು ಅಂತ ಹಿಂಗೆ ಎಲ್ಲರೂ ಬೇಡಾಕತ್ತ ಕೂಡಲೇ ಎಷ್ಟು ತಾಲೂಕು ಜಿಲ್ಲಾ ಘೋಷಣೆ ಮಾಡೋರು. ಹೇಳಿದ್ರು. ಆದರೆ ಈಗ ಇವರೆಲ್ಲರೂ ಬೇಡಿಕೆ ಇಡಾಕತ್ತ ಕೂಡಲೇ ಇದು ಗಲಾಟೆ ಆಕೈತಿ ಬ್ಯಾಡ ಅಂತೇಳಿ ಅಂದ ಅವ್ರು ಕರೀದು ಬಿಟ್ಟು ಬಿಟ್ರು. ಅದನ್ನು ನಮ್ಮ ಚಿಕ್ಕೋಡಿಗೆ ಯಾರ್ದು ವಿರೋಧಿಲ್ಲ, ಆದ್ರೂ ಕೂಡ ಅವ್ರು ಎಲ್ಲರೂ ಮನುಷ್ಯನಾಗ ಏನೈತೋ ಏನೋ ಅದಕ್ಕೆ ತಮ್ಮದು ಆಗಬೇಕಂತ ಇಲ್ಲೇ ನಮ್ಮ ಚಿಕ್ಕೋಡಿ ಬಿಟ್ಟು ಅತನಿ ಮಾಡಿದ್ರೆ ಹೆಂಗೆ ಮಾಡೋರು ಅವ್ರು ಲಾಸ್ಟ್ ಬೈಲೊಂಗಲ್ ಮಾಡತ್ತ ಅವ್ರ ಹತ್ತಾರ. ಅವ್ರದ್ದೊಂದು ಏನು ಬೇಡಿಕೆ ಐತಿ, ನಮ್ಮದು AC ಆಫೀಸಲ್ಲಿ ಚಿಕ್ಕೋಡಿಗೆ ಹೆಂಗೆ AC ಆಫೀಸ್ ಐತಿ ಹಂಗೆ ನಮ್ಮ ಬೈಲೊಂಗಲ್ಕ್ಕೆ ಐತಿ. AC ಆಫೀಸ್ ಎಲ್ಲಿದಾವೆ ಅಲ್ಲಿ ಮಾಡಿರಿ, ಚಿಕ್ಕೋಡಿ ಭೀ ಮಾಡಿರಿ, ನಮ್ಗೆ ವಿರೋಧಿಲ್ಲ, ನಮ್ಗೆ ಬೈಲೊಂಗಲ್ಗೂ ಮಾಡಿರಿ ಅಂತೇಳಿ ಬೈಲೊಂಗಲ್ದವ್ರು. ಅದು ಅವ್ರ ಆಶ್ವಾಸನೆ ಏನಾಗೈತಿ ಕೊಟ್ಟದ್ದು ಬರೋಬ್ಬರಿ ಐತಿ, ಅವ್ರ ಪ್ರಣಾಳಿಕೆ ಐತಿ, ಎಲ್ಲ ಐತಿ. ಆದ್ರೂ ಈಗ ಅವ್ರವ್ರ ಕಚ್ಚಾಡತ್ತಾರ, ಅವ್ರ ಮನಸ್ಥಿತಿ ಸರಿ ಇಲ್ಲ, ಅವ್ರವ್ರ ಕುರ್ಚಿ ಸಲ ಕಚ್ಚಾಡಕತ್ತಾರೋ. ಈಗ ಕಾಟಾಚಾರಕ್ಕೆ ಇದನ್ನು 10 ದಿವಸ ನಡೆಸಿರಿ, ಅದ್ರಾಗ 10 ದಿವಸದಾಗ 2 ದಿವಸ ತಿರ್ಕೊಂಡವ್ರಿಗೆ ನಮ್ಮ ಸಿಟ್ಟಿಂಗ್ MLAಗಳು 2 ಮಂದಿ ತಿರ್ಕೊಂಡ್ರು. ಮೇಟಿಯವರು ತಿರ್ಕೊಂಡ್ರು ಅಂದ್ಕೂಲೆ 1 ದಿವಸ ಅವ್ರದ್ದು ಹೋಯಿತು. 1 ದಿವಸ ಶ್ಯಾಮನೂರು ಶಿವಶಂಕರ್ ಒಬ್ಬ ಪ್ರಭಾವಿ ಲಿಂಗಾಯತ ಮುಖಂಡರು, ಅದು 95 ವಯಸ್ಸಿನವ್ರ ಸಿಟ್ಟಿಂಗ್ MLA. ದೇಶದಾಗ ಸಿಟ್ಟಿಂಗ್ MLA 95 ಅವ್ರು, ರಾಜ್ಯದಾಗ ಅಲ್ಲ ದೇಶದಾಗ. ಅಂಥವ್ರು ತಿರ್ಕೊಳ್ಳೋಣ 1 ದಿವಸ ಹೋಯಿತು. ಹಿಂಗಾಗಿ ಇಂಥ 8 ದಿವಸದಾಗ 2 ದಿವಸ ಶುಕ್ರವಾರಗಳು 2 ಅರ್ರಾಗಿ ಹೋದು. ಹಿಂಗಾಗಿ ಕಾಟಾಚಾರಕ್ಕೆ ಇವ್ರ ಸುಮ್ಮನೆ ಇಲ್ಲಿ ನಡೆಸಿರು. ಯಾವಾಗ ಮುಗ್ದಿತ್ತು ಅಂತೇಳಿ ಇದು ಅದ್ರಾಗ ಇದ್ರು ಅವರು. ನಾವು ಇನ್ನೂ 1 ವಾರ ನಡೆಸ್ತಾರೆ ಅಂತೇಳಿ ನಮ್ಮ BJP ಆದವ್ರ ಮುಖಂಡರು ಪತ್ರ ಕೊಟ್ಟರು, BAC ಮೀಟಿಂಗ್ದಾಗ ಹೇಳಿದ್ರು. ಆದರೆ ಅವ್ರು ಅದಕ್ಕೇನು ಒಪ್ಪಿಗೆ ಕೊಡಲಿಲ್ಲ.
ಅದ ಈಗ ಅವರ ಅತನಿ ಮಾಡೋದಾದ್ರೆ ಮಾಡಿರಿ, ಇಲ್ಲಾಂದ್ರೆ ಹಾಕೊಂಡಿರಲಿ ಅಂತ ಅವ್ರವ್ರ ಅಭಿಪ್ರಾಯ ಅಂದ್ಕೊಂಡ್ರೆ ಅವ್ರ ರಾಜ್ಯ ಸರ್ಕಾರಕ್ಕೂ ಅದ ಬೇಕಾಗೈತಿ. ಈಗ ಜಿಲ್ಲೆ ಆ ಥರ ದುಡ್ಡು ಖರ್ಚು ಮಾಡ್ಬೇಕಾಗ್ತೈತಿ, ಗ್ರ್ಯಾಂಟ್ ಕೊಡ್ಬೇಕಾಗ್ತೈತಿ. ಅದ್ರ ಸಲುವಾಗಿ ಸರ್ಕಾರದಾಗ ದುಡ್ಡಿಲ್ಲ, ಅದು ಸರ್ಕಾರದ ದಿವಾಳಿ ಆಗೈತಿ. ಈಗ ನೋಡ್ರಿ, ಈಗ ಭಾಗ್ಯಲಕ್ಷ್ಮಿ ಗೃಹಲಕ್ಷ್ಮಿ ಫೆಬ್ರವರಿ ಮಾರ್ಚ್ ಈಗ 2025 ಈಗಂದ್ರೆ ಈಗ ಫೆಬ್ರವರಿ ಮಾರ್ಚ್ 2 ತಿಂಗಳದ ಅಮೌಂಟ ಹಾಕಿಲ್ಲ ಯಾರಿಗೂ. 1,24,000 ಹೆಣ್ಮಕ್ಳಿಗೆ ಅಂದ್ರೆ ಅವು 2 ತಿಂಗಳದೂ ಲೂಟ್ ಮಾಡ್ಯಾರ. ಒಪ್ಕೊಂಡಿದ್ದಾರೆ ಬರೋತಿದ್ದಿಲ್ಲ. ಅದ ನಾವು ಕೊಟ್ಟೆವು ಆಗಸ್ಟ್ ತನಕ ಎಲ್ಲನ ಕೊಟ್ಟೆವು. ನಡು ಉಳ್ದೈತ್ರಿ ಕೊಟ್ಟಿಲ್ಲ. ಫೆಬ್ರವರಿ ಮಾರ್ಚ್ ಅಂತೇಳಿ ನಮ್ಮ ಒಬ್ಬರು ತೆಂಗಿನಕಾಯಿ ಸದಸ್ಯರು ಕೇಳಿದ್ರು ಕೂಡ ನಿಮ್ಗೆ ತಿಳಿತಿದ್ದಿಲ್ರಿ, ನಾ ಆಗಸ್ಟ್ ತನಕ ಕೊಟ್ಟನೆ ಅಂತೇಳಿ ನಾವು ಹೇಳಕತ್ತೆ, ನಿಮ್ಗೆ ತಿಳಿದಿದ್ದೆ ಅಂತ ಹಿಂಗೆ ಅವರು ಅಂದದ ಕೂಡಲೇ ಅವರೆಲ್ಲ ಮಾಹಿತಿ ತರಿಸಿದ್ರು. ತಪ್ಪು ಇತ್ತು, ಅವರು ತಪ್ಪು ಒಪ್ಕೊಂಡ್ರು, ಕ್ಷಮೆನೂ ಕೇಳಿದ್ರು. ಅವರ ದುಡ್ಡಂತೂ ಇಲ್ಲ. ಈಗ ಎಲ್ಲರಿಗೂ ಕೊಡಲಿಲ್ಲ ಅಂದ್ರೆ ಅವ್ರವ್ರ ಶಾಸಕರ ಬಿಟ್ಟು ಹೊಂಟಾರ. ಅವ್ರು ಕುರ್ಚಿದ್ದು ಗದ್ದೈತಿ. ಅದು ಹಿಂಗಾಗಿ ಅವ್ರು ಸಮಾಧಾನ ಮಾಡೋಕೆ ಅವ್ರಿಗೆ ಕೊಟ್ಟರು, ನಮಗೆ ಕೊಡಲಿಲ್ಲ ವಿರೋಧ ಪಕ್ಷದವ್ರಿಗೆ. ಆದರೂ ಅವ್ರಿಗೆ ಸರಿಯಾಗಿ ಬರೀ ಹೇಳ್ಯಾರಷ್ಟೇ, ಇನ್ನೂ ಯಾರಿಗೂ ಕಾಗದಾಗ ಇನ್ನೂ ಯಾರಿಗೆ ಅದು ಅನುದಾನ ಬಂದ ಕೆಲಸಗಳು ಪ್ರಾರಂಭ ಆಗಿಲ್ಲ. ಅವರೆಲ್ಲ ಅಸಮಾಧಾನ ಅದಾರಿಗೆ. ದೇಶಿ ಭಾಷೆದ ಅವ್ರದ್ದೊಂದು ಕಾಂಗ್ರೆಸ್ದವ್ರದ್ದು BJP RSS ಅವ್ರ ಮೇಲೆ ಒಂದು ಸೀಟ್ ಅವ್ರದ್ದು, ಅದನ್ನು ಇದು ಮತ ಹಾಕ್ಬೇಕಂತ ಅವ್ರ ತೆರೆಯಾಗೈತಿ. ಆದರೂ ಅದೇನು ಸಾಧ್ಯ ಇಲ್ಲ. ಈಗ ಅವರೆಲ್ಲಿ ಈಗ ಎಲ್ಲರೂ ಒಂದಾನು ಇದಕ್ಕೆ ಸಂಘಟನೆ ಮಾಡ್ತಾರೆ ಅವ್ರು RSSದವ್ರು. ಅವ್ರೇನು ಜಾತಿ ಏನು ಇಲ್ಲ, ಅಲ್ಲಿ ಎಲ್ಲ ಜಾತಿಯವ್ರು ಕೂಡ್ತಾರೋ, ಎಲ್ಲರೂ ಒಂದಾಗಿ ಹೋಗ್ಬೇಕು ಅನ್ನೋಂಥದ್ದು ಅದನ್ನು ಪ್ರಚಾರ ಮಾಡ್ತಾರೆ. ಅದಕ್ಕೆ ಅವರಿಂದ ಸರ್ಕಾರ ದೇಶದಾಗ ಬರತೈತಿ, ಅದಕ್ಕೆ ಅದನ್ನು ಸ್ವಲ್ಪ ಇದನ್ನು ಮಾಡೋಣ ಅಂತ ಅವ್ರಿಗೆ ತಲೆಯಾಗಿ ಬಂದೈತಿ. ಈಗ ಇಲ್ಲ ವೇಸ್ಟ್ ಖರ್ಚಿಗೆ ಈಗ 40-50 ಕೋಟಿ ವೇಸ್ಟ್ ಖರ್ಚದ. ಎಲ್ಲ ಶಾಸಕರದ ವಸತಿ, ಊಟ ಮತ್ತು ಇವೆಲ್ಲ ಅಧಿಕಾರಿಗಳು, ಇಡೀ ರಾಜ್ಯದ ಎಲ್ಲ ಅಧಿಕಾರಿಗಳು ಇಲ್ಲಿ ಬರೋದು, ಅವ್ರಿಗೆ ಗಾಡಿ ಗೋಡ, ಅವ್ರಿಗೆ ಊಟ ಖರ್ಚು, ಇದೆಲ್ಲ ವೇಸ್ಟ್ ಖರ್ಚಿದೆ. ಏನೂ ಘೋಷಣೆ ಮಾಡಲಿಲ್ಲ ಉತ್ತರ ಕರ್ನಾಟಕಕ್ಕೆ. ಏನೂ ಒಂದು ಅದು ಜಿಲ್ಲಾ ಮತ್ತು ಒಂದು ಘೋಷಣೆ ಮಾಡಿರಿ. ಮುಂದೆ ಕಲ್ಯಾಣ ಕರ್ನಾಟಕಕ್ಕೆ ವರ್ಷ 5,000 ಕೊಡ್ತಾರೆ. ಅಲ್ಲಿ 7 ಜಿಲ್ಲಾ ಬರ್ತಾವೆ, ಒಂದು 30 ಮಂದಿ MLA ಬರ್ತಾರೆ, ಅವ್ರಿಗೆ 5,000 ಕೊಡ್ತಾರೆ. ಈಗ ಯಾರಿಗೂ ಗ್ರ್ಯಾಂಟ್ ಇಲ್ದ್ರೂ ಅವ್ರಿಗೆ ಐತಿ. ಈಗ ಅದು 7 ಜಿಲ್ಲಾದವ್ರು ಅವ್ರು ಚೈನಿ ಅದಾರೆ ಇಲ್ಲ ಶಾಸಕರು, ಅವ್ರಿಗೆ 100 ಕೋಟಿ ಅಂತೂ ಒಬ್ಬೊಬ್ರಿಗೆ ಬರಾಕತೈತೆ ಅಲ್ಲಿ. ಹಂಗೆ ನಮ್ಮದು ಕಿತ್ತೂರು ಕರ್ನಾಟಕ ಅಂತೇಳಿ ಮಾಡಿ ನಮ್ಮ 7 ಜಿಲ್ಲಾ ಬರ್ತವೆ. ಈ ಕಡೆ ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ ಜಿಲ್ಲಾ, ಬೆಳಗಾವಿ, ಚಿಕ್ಕೋಡಿ ಮತ್ತು ಬಾಗಲಕೋಟೆ, ಬಿಜಾಪುರ. ನಮ್ಮದು ಒಂದು ನಿಗಮ ಘೋಷಣೆ ಮಾಡಿ ಒಂದು 2,000 ಈಗ ಅಮೌಂಟ್ ಘೋಷಣೆ ಮಾಡಿರಿ. 2,000 ಕೋಟಿ ಕೊಟ್ಕೊತ ಹೋಗ್ರಿ, ಮುಂದರೆ ಚಾಲ್ತಿ ಆಕೈತಿ. ಅದನ್ನು ವಿನಂತಿ ಮಾಡಿದೆವು, ಅದಕ್ಕೂ ಒಪ್ಪಲಿಲ್ಲ ಅವರು. ಅದು ಬರೀ ಒಂದು ಕುಂಟ್ರಿ ಗೋವಿಂದರಾಜ್ ಒಂದು ಕಮಿಟಿ ಮಾಡ್ಯವು, ಅದು ವರದಿ ಬರ್ತೈತಿ ಜನವರಿಯಾಗ. ಯಾವ ತಾಲೂಕು ಹಿಂದುಳಿದಾವು, ಯಾವ ಜಿಲ್ಲಾ ಹಿಂದುಳಿದೈತಿ, ಯಾವ ಮುಂದುವರೆದಾವು, ಅದು ವರದಿ ನೋಡಿ ನಾ ಹೇಳ್ತೇನೆ ಅಂತ ಅನ್ಕೋತ ಕುಂಟ್ರಿನಪ್ಪ. ಇಲ್ಲಿ ದಾಟ್ಕೊಂಡು 3 ತಾಸು ಭಾಷಣ ಮಾಡ್ಯಾರ ಮುಖ್ಯಮಂತ್ರಿ. ಏನೂ ಇಲ್ಲಿ ಗೋಳು ಬರೀ ಎಲ್ಲ ಬರೀ ಕೇಂದ್ರಕ್ಕೆ ಬೊಟ್ಟು ಮಾಡಿ ಕೇಳ್ಕೊತ ಹೋದ್ರೆ ಅವರು ಅಧಿವೇಶನ ತುಂಬ ಎಲ್ಲರದು ಇದನ್ನು ಮಾಡೋಕೆ ಇಲ್ಲ ಅಧಿವೇಶನ ಇಲ್ಲ. ಅವರು ಅದ ಹೇಳ್ತಾರೆ, ಕುರ್ಚಿ ಸಲಾಗಿ ಈ ಕಡೆ ಒಬ್ಬ ಕೂತು ಜಗಾತಾನೆ ಈ ಕುರ್ಚಿ, ಈ ಕಡೆ ಒಬ್ಬ ಕೂತು ಜಗಾತಾರು. ಅವ್ರ ಮಂದಿನ ಹಿಡ್ಕೊಳಕ್ಕೆ ಅವರು ಡಿನ್ನರ್ ಪಾರ್ಟಿ, ಅವ್ರ ಮಂದಿನ ಹಿಡ್ಕೊಳಕ್ಕೆ ಅವರು ಡಿನ್ನರ್ ಪಾರ್ಟಿ. ಥ್ಯಾಂಕ್ ಯು, ಧನ್ಯವಾದ.